ಆರ್ಸಿಬಿ ತನ್ನ ಗತ ವೈಭವವನ್ನ ಮುಂದುವರಿಸಿದೆ. 18 ವರ್ಷಗಳ ಕಾಲ ಕಾದು ಕಳೆದ ವರ್ಷ ಕಪ್ ಗೆದ್ದಿದ್ದ ಆರ್ಸಿಬಿ ಈ ಬಾರಿ ಕೂಡ ಫೈನಲ್ ಪ್ರವೇಶ ಮಾಡಿದೆ. ಇನ್ನೇನಿದ್ರು ಇತಿಹಾಸ ಮರುಕಳಿಸಲು ಒಂದೇ ಒಂದು ಹೆಜ್ಜೆ ಬಾಕಿ. ಹೌದು, ನಿನ್ನೆ ಧರ್ಮಶಾಲಾದಲ್ಲಿ ನಡೆದದ್ದು ಬರೀ ಮ್ಯಾಚ್ ಅಲ್ಲ, ಅದು ಗುಜರಾತ್ ಟೈಟನ್ಸ್ ಮೇಲಿನ ರಣಭೀಕರ ಆಕ್ರಮಣ. ದಾಖಲೆಗಳು ಅಂದರೆ ಏನು, ಅವುಗಳನ್ನು ಹೇಗೆ ಚಿಂದಿ ಚಿತ್ರಾನ್ನ ಮಾಡಬೇಕು ಅನ್ನೋದನ್ನ ಆರ್ಸಿಬಿ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಆರ್ಸಿಬಿ ಅನ್ನುವ ಸುನಾಮಿ ಮುಂದೆ ಟೈಟನ್ಸ್ ಪಡೆ ತರಗೆಲೆಯಂತೆ ಕೊಚ್ಚೋಯ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5ನೇ ಬಾರಿಗೆ ಫೈನಲ್ ಪ್ರವೇಶ ಮಾಡಿರುವ ಆರ್ಸಿಬಿ ಮಾಡಿದ ಆ ಮ್ಯಾಜಿಕ್ ಏನು? 2026ರ ಈ ಕ್ವಾಲಿಫೈಯರ್ 1ರಲ್ಲಿ ನಡೆದ ಆ ರೋಚಕ ಕಥೆ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಆರ್ಸಿಬಿ ಮತ್ತು ರಜತ್ ಪಾಟಿದಾರ್ ಹೇಗೆ ದಾಖಲೆಗಳನ್ನು ಒಡಿಸ್ ಮಾಡಿದ್ರು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ, IPL ಇತಿಹಾಸದಲ್ಲಿ ಆರ್ಸಿಬಿ ತಂಡಕ್ಕೆ ಒಂದು ದೊಡ್ಡ ಹೆಸರಿದೆ. ಹೈ ವೋಲ್ಟೇಜ್ ಪಂದ್ಯಗಳನ್ನು ಆಡೋದು ಇವರಿಗೆ ಹೊಸದಲ್ಲ. ಆದರೆ ನಾಕ್ಔಟ್ ಹಂತ ಬಂದಾಗಲೆಲ್ಲ ಏನೋ ಒಂದು ತಳಮಳ, ಏನೋ ಒಂದು ಆತಂಕ ಇರ್ತಾ ಇತ್ತು. ಆದರೆ ಈ ಬಾರಿ ಧರ್ಮಶಾಲಾದಲ್ಲಿ ಸನ್ನಿವೇಶವೇ ಬೇರೆ ಇತ್ತು. ಒಂದ್ ಕಡೆ ಶುಭ್ಮನ್ ಗಿಲ್ ನೇತೃತ್ವದ ಗುಜರಾತ್ ಟೈಟನ್ಸ್, ಮತ್ತೊಂದು ಕಡೆ ರಜತ್ ಪಾಟಿದಾರ್ ನೇತೃತ್ವದ ಆರ್ಸಿಬಿ. ಇದು ಬರೀ 2 ತಂಡಗಳ ನಡುವಿನ ಹೋರಾಟವಾಗಿರಲಿಲ್ಲ, ಇದು ಫೈನಲ್ ಪ್ರವೇಶ ಮಾಡೋದಕ್ಕೆ ನಡೆದ ಮಹಾಯುದ್ಧವಾಗಿತ್ತು. ಆರ್ಸಿಬಿ ಗೆಲುವಿನ ಹಪಾಪಿಯಲ್ಲಿತ್ತು, ಗುಜರಾತ್ ತನ್ನ ಪ್ರಾಬಲ್ಯ ಮೆರೆಯಲು ಕಾಯ್ತಿತ್ತು. ನಿನ್ನೆ ಧರ್ಮಶಾಲಾದ ಸ್ಟೇಡಿಯಂನಲ್ಲಿ ಇದ್ದದ್ದು ಬರೀ ಚಳಿಯಲ್ಲ, ಅದು ಗೆಲುವಿನ ಕಿಚ್ಚು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಆರ್ಸಿಬಿಗೆ ಇದ್ದದ್ದು ಒಂದೇ ಗುರಿ, ಗುಜರಾತ್ ತಂಡದ ಬೌಲರ್ಗಳನ್ನ ಬೆಂಡೆತ್ತೋದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಆರ್ಸಿಬಿ ಇಲ್ಲಿ ದಾಖಲಿಸಿದ್ದು ಬರೋಬ್ಬರಿ 254 ರನ್ಗಳು. ಇದು ಸಾಮಾನ್ಯ ಮೊತ್ತ ಅಲ್ಲ. IPL ನಾಕ್ಔಟ್ ಅಥವಾ ಪ್ಲೇ ಆಫ್ ಇತಿಹಾಸದಲ್ಲೇ ಇದು ಹೈಯೆಸ್ಟ್ ಸ್ಕೋರ್. ಹಿಂದೆ 2023ರಲ್ಲಿ ಇದೇ ಗುಜರಾತ್ ಟೈಟನ್ಸ್ ಮುಂಬೈ ವಿರುದ್ಧ 233 ರನ್ ಬಾರಿಸಿತ್ತು. ಸರಿಯಾಗಿ 3 ವರ್ಷಗಳ ನಂತರ ಆರ್ಸಿಬಿ ಈ ದಾಖಲೆಯನ್ನ ಪುಡಿ ಮಾಡಿದೆ. ಅಷ್ಟೇ ಅಲ್ಲ, ಗುಜರಾತ್ ಟೈಟನ್ಸ್ ವಿರುದ್ಧ 250 ರನ್ ಗಡಿ ದಾಟಿದ ಮೊದಲ ತಂಡ ಅನ್ನುವ ಹೆಗ್ಗಳಿಕೆಗೂ ಆರ್ಸಿಬಿ ಪಾತ್ರವಾಯಿತು. ಧರ್ಮಶಾಲಾದಲ್ಲಿ ಬೌಂಡರಿಗಳ ಸುರಿಮಳೆಯೇ ಆಯಿತು. ಬರೋಬ್ಬರಿ 38 ಬೌಂಡರಿಗಳು. ಅಂದ್ರೆ ಆಲೋಚನೆ ಮಾಡಿ, ಪ್ರತಿ ಓವರ್ನಲ್ಲೂ ಚೆಂಡು ಬೌಂಡರಿಗೆರೆ ದಾಟ್ತಲೇ ಇತ್ತು. 2012ರಲ್ಲಿ CSK ಡೆಲ್ಲಿ ವಿರುದ್ಧ 33 ಬೌಂಡರಿ ಬಾರಿಸಿದ್ದು ಇದುವರೆಗಿನ ದಾಖಲೆಯಾಗಿತ್ತು. ಈಗ ಅದು ಕೂಡ ಇತಿಹಾಸ ಸೇರಿದೆ. ಈ ಇಡೀ ಪಂದ್ಯದ ಅಸಲಿ ಹೀರೋ ಯಾರು ಗೊತ್ತಾ? ಅದು ಮತ್ಯಾರು ಅಲ್ಲ, ರಜತ್ ಪಾಟಿದಾರ್. ಪ್ಲೇ ಆಫ್ಸ್ ಅಂದ್ರೆ ಪಾಟಿದಾರಿಗೆ ಮೈಯಲ್ಲಿರುವ ರಕ್ತ ಕುದಿಯುತ್ತೆ ಅನ್ಸುತ್ತೆ. ನಿನ್ನೆ ಅವರು ಬಾರಿಸಿದ್ದು ಕೇವಲ 93 ರನ್ ಅಷ್ಟೇ ಅಲ್ಲ, ಅದು ಟೈಟನ್ಸ್ ಬೌಲರ್ಗಳ ಆತ್ಮವಿಶ್ವಾಸವನ್ನ ನುಚ್ಚುನೂರು ಮಾಡಿದ ರನ್ ಅಟ್ಯಾಕ್. ಕೇವಲ 175 ಎಸೆತಗಳಲ್ಲಿ 24 ಸಿಕ್ಸರ್ ಬಾರಿಸಿರುವ ಅವರ ಸ್ಟ್ರೈಕ್ ರೇಟ್ ಬರೋಬ್ಬರಿ 193 ಇದೆ. ಇವರ ಸರಾಸರಿ ಎಷ್ಟಿದೆ ಗೊತ್ತಾ? ಬರೋಬ್ಬರಿ 112. ಪ್ಲೇ ಆಫ್ಗಳಲ್ಲಿ ಇಂತಹ ಒಂದು ಎವರೇಜ್ ಮತ್ತು ಸ್ಟ್ರೈಕ್ ರೇಟ್ ಹೊಂದಿರುವ ಬ್ಯಾಟರ್ ಇಡೀ IPL ಇತಿಹಾಸದಲ್ಲೇ ಇಲ್ಲ. ಧರ್ಮಶಾಲಾದಲ್ಲಿ ಪಾಟಿದಾರ್ ಬಾರಿಸಿದ್ದು ಬೃಹತ್ 9 ಸಿಕ್ಸರ್ಗಳನ್ನ. ಇದು ಪ್ಲೇ ಆಫ್ ಪಂದ್ಯವೊಂದರಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಬಾರಿಸಿದ 2ನೇ ಅತಿ ದೊಡ್ಡ ಸಿಕ್ಸರ್ನ ಸಂಖ್ಯೆ. ಶುಭ್ಮನ್ ಗಿಲ್ ಹೆಸರಿನಲ್ಲಿದ್ದ 10 ಸಿಕ್ಸರ್ಗಳ ದಾಖಲೆಗಳನ್ನು ಪಾಟಿದಾರ್ ಕೂದಲೆಳೆ ಅಂತರದಲ್ಲಿ ಮಿಸ್ ಮಾಡಿಕೊಂಡ್ರು. ಆದರೆ ಅವರು ಕೊಟ್ಟ ಆಘಾತ ಮಾತ್ರ ಗುಜರಾತ್ಗೆ ಜೀವನ ಪೂರ್ತಿ ಮರೆಯೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಮತ್ತೊಂದು ಅದ್ಭುತ ಮೈಲಿಗಲ್ಲನ್ನ ತಲುಪಿದ್ರು. ಒಂದು ಸೀಸನ್ನಲ್ಲಿ 600ಕ್ಕಿಂತ ಹೆಚ್ಚು ರನ್ ಗಳಿಸೋದು ಅಂದ್ರೆ ಸಾಮಾನ್ಯ ವಿಷಯವಲ್ಲ. ವಿರಾಟ್ ಕೊಹ್ಲಿ ಅಂತಹ ಸಾಹಸವನ್ನ ಬರೋಬ್ಬರಿ 6 ಬಾರಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸತತ 4 ವರ್ಷಗಳಿಂದ 600+ ರನ್ ಬಾರಿಸ್ತಾ ಇರುವ ವಿಶ್ವದ ಏಕೈಕ ಆಟಗಾರ ನಮ್ಮ ಕಿಂಗ್ ಕೊಹ್ಲಿ. KL ರಾಹುಲ್, ಗೇಲ್, ವಾರ್ನರ್ ಎಲ್ಲರನ್ನ ಈ ವಿಚಾರದಲ್ಲಿ ಕೊಹ್ಲಿ ಹಿಂದಿಕ್ಕಿದ್ದಾರೆ. ಇನ್ನು ದೇವದತ್ ಪಡಿಕ್ಕಲ್ ಮತ್ತು ಕೊಹ್ಲಿ ನಡುವಿನ ಆ 7ನೇ ಅರ್ಧಶತಕದ ಜೊತೆಯಾಟ ಇದೆಯಲ್ಲ, ಅದು ಆರ್ಸಿಬಿ ಶಕ್ತಿಯನ್ನ ಎತ್ತಿ ತೋರಿಸಿತು. ಕೇವಲ ಫಾಫ್ ಡು ಪ್ಲೆಸಿಸ್ ಅವರೊಂದಿಗೆ ಮಾತ್ರ ಈ ಹಿಂದೆ ಕೊಹ್ಲಿ ಇಂತಹ ಅದ್ಭುತ ಜೊತೆಯಾಟ ಹೊಂದಿದ್ರು. ಆದರೆ ಈ ಪಂದ್ಯದಲ್ಲಿ ಒಂದು ವಿಚಿತ್ರ ನಡೆಯಿತು. ಗುಜರಾತ್ನ ಕಗಿಸೋ ರಬಾಡ 18 ವಿಕೆಟ್ ಪಡೆದು ಪವರ್ ಪ್ಲೇನಲ್ಲಿ ದಾಖಲೆ ಬರೆದರೂ ಕೂಡ ಅತಿ ಹೆಚ್ಚು ಸಿಕ್ಸರ್ ಚಚ್ಚಿಸಿಕೊಂಡ ಬೌಲರ್ ಅನ್ನುವ ಕುಖ್ಯಾತಿಗೂ ಒಳಗಾದರು. ರಬಾಡರನ್ನ ಆರ್ಸಿಬಿ ಬ್ಯಾಟರ್ಗಳು ಗ್ರೌಂಡ್ನ ಮೂಲೆಗೂ ಅಟ್ಟಾಡಿಸಿ ಹೊಡೆದ್ರು. ಈಗ ಇಲ್ಲಿ ಪ್ರಶ್ನೆ ಬರೋದು, ಗುಜರಾತ್ ಟೈಟನ್ಸ್ ಇಷ್ಟೊಂದು ಹೀನಾಯವಾಗಿ ಸೋಲಲು ಕಾರಣವೇನು? 92 ರನ್ಗಳ ಬೃಹತ್ ಸೋಲು. ಇದು ಟೈಟನ್ಸ್ ಇತಿಹಾಸದಲ್ಲೇ 2ನೇ ಅತಿ ದೊಡ್ಡ ಸೋಲು.
ಗುಜರಾತ್ ತಂಡದ ಬೌಲಿಂಗ್ ಯೋಜನೆ ಸಂಪೂರ್ಣ ವಿಫಲವಾಯಿತು. 250 ರನ್ಗಳನ್ನು ಬಿಟ್ಕೊಟ್ರೆ ಯಾವುದೇ ತಂಡ ಚೇಸಿಂಗ್ ಮಾಡೋದು ಅಸಾಧ್ಯದ ಮಾತು. ರಾಹುಲ್ ತೆವಾಟಿಯಾ ಮತ್ತು ಮೊಹಮ್ಮದ್ ಸಿರಾಜ್ 9ನೇ ವಿಕೆಟ್ಗೆ 68 ರನ್ ಸೇರಿಸಿದ್ದು ಒಂದೇ ಒಂದು ಪಾಸಿಟಿವ್ ಅಂಶ. ಆದರೆ ಅಷ್ಟೊತ್ತಿಗಾಗಲೇ RCB ಪಂದ್ಯವನ್ನ ಗೆದ್ಕೊಂಡಾಗಿತ್ತು. RCB ಈ ಬಾರಿ ಬರೀ ಅಗ್ರೆಸಿವ್ ಕ್ರಿಕೆಟ್ ಆಡ್ತಿಲ್ಲ, ಬದಲಾಗಿ ತುಂಬಾ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ತಾ ಇದೆ. ಬ್ಯಾಟಿಂಗ್ನಲ್ಲಿ ಪಾಟಿದಾರ್ ಮತ್ತು ಕೊಹ್ಲಿ ನೀಡ್ತಾ ಇರುವ ಅಡಿಪಾಯ RCBಯನ್ನ ಬೇರೆಯದ್ದೇ ಲೆವೆಲ್ಗೆ ತೆಗೆದುಕೊಂಡೋಗಿದೆ. ಈಗ RCB ನೇರವಾಗಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದು ಅವರಿಗೆ 5ನೇ ಫೈನಲ್. ಆದರೆ ಈ ಬಾರಿ ಏನಾಗುತ್ತೆ? ಈ ಬಾರಿಯೂ ಕೂಡ ಕಪ್ ಕನಸು ನನಸಾಗುತ್ತಾ? ಮುಂದಿನ ಪಂದ್ಯ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಇದೆ. ಇದರಲ್ಲಿ ಗೆದ್ದವರು ಮತ್ತೆ ಗುಜರಾತ್ ಟೈಟನ್ಸ್ ವಿರುದ್ಧ ಆಡಬೇಕಿದೆ. ಆದರೆ RCB ಮಾತ್ರ ಯಾವುದೇ ಟೆನ್ಷನ್ ಇಲ್ಲದೆ ನೇರವಾಗಿ ಫೈನಲ್ ಸೀಟ್ನಲ್ಲಿ ಹೋಗಿ ಕುಳಿತಿದೆ. RCB ಸದ್ಯಕ್ಕಿರುವ ಫಾರ್ಮ್ ನೋಡಿದ್ರೆ ಯಾವುದೇ ತಂಡ ಅವರ ಮುಂದೆ ನಿಲ್ಲೋದು ಕಷ್ಟ ಅನಿಸುತ್ತೆ. ಆದರೆ ಫೈನಲ್ ಒತ್ತಡ ಬೇರೆಯದ್ದೇ ಇರುತ್ತೆ. ಕೊಹ್ಲಿ ಮತ್ತು ಪಾಟಿದಾರ್ ಇದೇ ರೀತಿ ಅಬ್ಬರಿಸಿದ್ರೆ 2026ರ ಕಪ್ ಬೆಂಗಳೂರಿಗೆ ಬರೋದನ್ನು ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯವಿಲ್ಲ. ಸ್ನೇಹಿತರೆ, RCB ಹೊಡೆದ ಆ 254 ರನ್ ಇದೆಯಲ್ಲ, ಅದು ಬರೀ ಒಂದು IPL ಪಂದ್ಯದ ಸ್ಕೋರ್ ಅಲ್ಲ. ಜಾಗತಿಕ T20 ಕ್ರಿಕೆಟ್ ಇತಿಹಾಸವನ್ನೇ ತೆಗೆದು ನೋಡಿ. T20 ನಾಕ್ಔಟ್ ಪಂದ್ಯಗಳಲ್ಲಿ ಅಥವಾ ಪ್ಲೇ ಆಫ್ಗಳಲ್ಲಿ 250ಕ್ಕೂ ಹೆಚ್ಚು ರನ್ ದಾಖಲಾದದ್ದು ಇಡೀ ವಿಶ್ವದಲ್ಲೇ ಕೇವಲ 5 ಬಾರಿ ಮಾತ್ರ. ಹೌದು, ಈ 5 ಬಾರಿಗಳಲ್ಲಿ 4 ಸಾಧನೆಗಳು ನಡೆದದ್ದು ಭಾರತೀಯ ಮಣ್ಣಿನಲ್ಲಿ. ಅದು ಕೂಡ 2025ರ ಡಿಸೆಂಬರ್ ನಂತರವೇ ಅನ್ನೋದು ವಿಶೇಷ. RCB ಈ ಮೊತ್ತದ ಮೂಲಕ ಹಳೆಯ ದಾಖಲೆಗಳನ್ನೆಲ್ಲ ಧೂಳಿಪಟ ಮಾಡಿದೆ. 2014ರಲ್ಲಿ ಪಂಜಾಬ್ ಕಿಂಗ್ಸ್ CSK ವಿರುದ್ಧ 226 ರನ್ ಸಿಡಿಸಿತ್ತು. ಅದಕ್ಕೂ ಮೊದಲು 2012ರಲ್ಲಿ ಚೆನ್ನೈ 222 ರನ್ ಬಾರಿಸಿತ್ತು. ಇವೆಲ್ಲವನ್ನ RCB ಈಗ ಇತಿಹಾಸದ ಪುಟಗಳಿಗೆ ತಳ್ಳಿದೆ. ಇದು RCB ಪಾಲಿಗೆ IPL ಇತಿಹಾಸದಲ್ಲಿ 3ನೇ ಅತಿ ದೊಡ್ಡ ಮೊತ್ತ ಅನ್ನೋದನ್ನು ನಾವು ಮರಿಬಾರದು. ಸ್ನೇಹಿತರೆ, ಗುಜರಾತ್ ಟೈಟನ್ಸ್ ಸೋತರೂ ಕೂಡ ಅವರ ಹೋರಾಟದ ಮನೋಭಾವವನ್ನು ಮೆಚ್ಚಲೇಬೇಕು. ವಿಶೇಷವಾಗಿ 9ನೇ ವಿಕೆಟ್ಗೆ ರಾಹುಲ್ ತೆವಾಟಿಯಾ ಮತ್ತು ಮೊಹಮ್ಮದ್ ಸಿರಾಜ್ ನಡೆಸಿದ ಹೋರಾಟ ಇದೆಯಲ್ಲ, ಅದು ಎಲ್ಲರ ಗಮನ ಸೆಳೆಯಿತು. ಈ ಜೋಡಿ 62 ರನ್ಗಳ ಜೊತೆಯಾಟವಾಡಿತು. ಇದು IPL ಇತಿಹಾಸದಲ್ಲಿ 9ನೇ ವಿಕೆಟ್ಗೆ ಅಥವಾ ಅದಕ್ಕಿಂತ ಕೆಳಗಿನ ವಿಕೆಟ್ಗೆ ಬಂದ 2ನೇ ಅತಿದೊಡ್ಡ ಜೊತೆಯಾಟ. 2023ರಲ್ಲಿ ರಶೀದ್ ಖಾನ್ ಮತ್ತು ಅಲ್ಸಾರಿ ಜೋಸೆಫ್ ಮುಂಬೈ ಇಂಡಿಯನ್ಸ್ ವಿರುದ್ಧ 83 ರನ್ ಬಾರಿಸಿದ್ದು ಇಂದಿಗೂ ಮೊದಲ ಸ್ಥಾನದಲ್ಲಿದೆ. ಸಿರಾಜ್ ಬೌಲಿಂಗ್ನಲ್ಲಿ ಮಾತ್ರವಲ್ಲ, ಬ್ಯಾಟಿಂಗ್ನಲ್ಲೂ RCBಗೆ ಸವಾಲಾಗಿದ್ದು ಈ ಪಂದ್ಯದ ಒಂದು ಅನಿರೀಕ್ಷಿತ ತಿರುವಾಗಿತ್ತು. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಗುಜರಾತ್ ಟೈಟನ್ಸ್ನ ಕಗಿಸೋ ರಬಾಡ ಈ ಪಂದ್ಯದಲ್ಲಿ 2 ರೀತಿಯ ಮುಖಗಳನ್ನು ತೋರಿಸಿದ್ರು. ಪವರ್ ಪ್ಲೇನಲ್ಲಿ 18 ವಿಕೆಟ್ ಪಡೆಯುವ ಮೂಲಕ ಅವರು ಒಂದು ಸೀಸನ್ನಲ್ಲಿ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಅನ್ನುವ ಕೀರ್ತಿಗೆ ಪಾತ್ರರಾದರು. 2023ರಲ್ಲಿ ಮೊಹಮ್ಮದ್ ಶಮಿ ಗುಜರಾತ್ ಪರವಾಗಿ 17 ವಿಕೆಟ್ ಪಡೆದಿದ್ದ ದಾಖಲೆಯನ್ನ ರಬಾಡ ಅಳಿಸಾಕಿದ್ರು. ಆದರೆ ಇಲ್ಲಿರುವ ಅಸಲಿ ಟ್ವಿಸ್ಟ್ ಅಂದ್ರೆ ಅದೇ ರಬಾಡ ಈ ಸೀಸನ್ನಲ್ಲಿ ಬರೋಬ್ಬರಿ 35 ಸಿಕ್ಸರ್ಗಳನ್ನು ಬಿಟ್ಕೊಟ್ಟಿದ್ದಾರೆ. ಇದು IPL ಇತಿಹಾಸದಲ್ಲೇ ಒಂದು ಸೀಸನ್ನಲ್ಲಿ ಬೌಲರ್ ಒಬ್ಬ ಬಿಟ್ಕೊಟ್ಟ ಅತಿ ಹೆಚ್ಚು ಸಿಕ್ಸರ್. ಈ ಹಿಂದೆ ಅನ್ಶುಲ್ ಕಾಂಬೋಜ್ 34 ಸಿಕ್ಸರ್ ಬಿಟ್ಕೊಟ್ಟಿದ್ರು. ಈಗ ಆ ರೆಕಾರ್ಡ್ ಕೂಡ ರಬಾಡ ಹೆಸರಿಗೆ ಬಂದಿದೆ. ವಿಕೆಟ್ ಪಡೆಯುವ ಹಪಾಪಿಯಲ್ಲಿ ಅವರು ರನ್ಗಳನ್ನು ಕೂಡ ನೀರಿನಂತೆ ಸುರಿಸಿದ್ದಾರೆ. ಕೊನೆಯದಾಗಿ ಹೇಳೋದಾದರೆ ದಾಖಲೆಗಳು ಇರೋದೇ ಮುರಿಯೋದಕ್ಕೆ. ಆದರೆ RCB ನಿನ್ನೆ ಧರ್ಮಶಾಲದಲ್ಲಿ ಬರೆದ ದಾಖಲೆಗಳು ಅಷ್ಟು ಸುಲಭವಾಗಿ ಯಾರಿಂದಲೂ ಅಳಿಸೋದಕ್ಕೆ ಸಾಧ್ಯವಿಲ್ಲ. ಇದು ಬರೀ ರನ್ಗಳ ಗೆಲುವಲ್ಲ, ಇದು ಆತ್ಮವಿಶ್ವಾಸದ ಗೆಲುವು. ಅದೆಷ್ಟೋ ವರ್ಷಗಳ ಕಾಯುವಿಕೆಗೆ ಸಿಕ್ಕ ಪ್ರತಿಫಲ. ನೀವೇನಂತೀರಾ? ಈ ಬಾರಿ RCB ಕಪ್ ಗೆಲ್ಲುತ್ತಾ? ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಕ್ರಿಕೆಟ್ ಪ್ರೇಮಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.